ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಸ್ಟೈಲ್ ಬಿರಿಯಾನಿ ಮತ್ತು ಚಿಕನ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಚಿಕನ್ ಮ್ಯಾರಿನೇಷನ್ಗೆ ನಿಂಬೆಹಣ್ಣು, ಉಪ್ಪು, ಖಾರದ ಪುಡಿ ಹಾಕಿ ಸ್ವಲ್ಪ ಹೊತ್ತು ಎತ್ತಿಡೋದು. ನೆಕ್ಸ್ಟ್ ಬಿರಿಯಾನಿಗೆ ಮಸಾಲೆ ಬೇಕಲ್ಲ, ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, 4 ಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋದು. ಇದು ನಾನಿಲ್ಲಿ ಬಳಸ್ತಾ ಇರೋದು ಕೃಷ್ಣವೇಣಿ ಅನ್ನೋ ರೈಸು. ತುಂಬ ಚೆನ್ನಾಗಾಗುತ್ತೆ, ಬೇಕಾದ್ರೆ ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ಇಲ್ಲಾಂದರೆ ಮನೇಲಿ ಯಾವ್ದು ಇರುತ್ತೋ ಅದರಲ್ಲೇ ಅಕ್ಕಿಲಾದರೂ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾನು 2 ಆನಿಯನ್ಸು, 2 ಟೊಮ್ಯಾಟೊ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಮತ್ತು ಡ್ರೈ ಸ್ಪೈಸಸ್ ಬಂದುಬಿಟ್ಟು 1 ಸ್ಟಾರ್ ಅನೀಸು, 2 ಮರಾಠಿ ಮೊಗ್ಗು, ಸ್ವಲ್ಪ ಶಾಹಿ ಜೀರಾ, ಕಲ್ಪಾಚಿ, ಮತ್ತು ಇದರಲ್ಲಿ ಏನೇನಿದೆ ಅಂದರೆ ಸೋಂಪು, ಚಕ್ಕೆ, ಲವಂಗ, ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರು, 1 ಬೇ ಲೀಫು, ಮತ್ತು ಗರಂ ಮಸಾಲ, ಸ್ವಲ್ಪ ಬಿರಿಯಾನಿ ಪೌಡರು. ಒಂದು ಕುಕ್ಕರಲ್ಲಿ ಆಯಿಲ್ ಹಾಕಿ ಎಲ್ಲ ಡ್ರೈ ಸ್ಪೈಸಸ್ ಹಾಕಿ ಅದಾದ್ರೆ ಇವಾಗ ಆನಿಯನ್ ಹಾಕಿದ್ರೆ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಸೊ ಬಿರಿಯಾನಿ ಮಾಡಬೇಕಂದ್ರೆ ಎಲ್ಲ ಆಲ್ಮೋಸ್ಟ್ ಲೋ ಫ್ಲೇಮಲ್ಲೇ ಮಾಡಬೇಕು, ಯಾಕಂದರೆ ಅವಾಗೇ ಅದ್ರದ್ದು ಫ್ಲೇವರ್ಸ್ ಎಲ್ಲ ರಿಲೀಸ್ ಆಗುತ್ತೆ ಅಂತ ಅಷ್ಟೇ. ನೆಕ್ಸ್ಟ್ ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ನೆಕ್ಸ್ಟ್ ಮಸಾಲೆ ರುಬ್ಬಿದ್ರಲ್ಲ ಅದರಲ್ಲಿ ಒಂದು ಸ್ವಲ್ಪ ಹಾಕಿ ಸ್ವಲ್ಪ ನಾನು ಚಿಕನ್ ಕರಿಗೆ ಎತ್ತಿಟ್ಕೊತೀನಿ. ನೆಕ್ಸ್ಟ್ ಟೊಮ್ಯಾಟೊ, ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ನೆಕ್ಸ್ಟ್ ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಬಿರಿಯಾನಿ ಪೌಡರ್. ಖಾರ ಆವಾಗಲೇ ಹಾಕಿದ್ರಲ್ಲ ಮ್ಯಾರಿನೇಷನ್ಗೆ, ಸೊ ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಕಲ್ಲರ್ಗೋಸ್ಕರ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀನಿ. ಆಯಿಲ್ ಬಿಟ್ಟಾದಮೇಲೆ ಮ್ಯಾರಿನೇಟೆಡ್ ಚಿಕನ್ನು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಇದರಲ್ಲೇ ನಾವು 80% ಚಿಕನ್ನ ಬೇಯಿಸಬೇಕು. ನೆಕ್ಸ್ಟ್ ಅದು ಬೆಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ಕೊಬಿಡುತ್ತೆ. ಅದಾದಮೇಲೆ ಎಲ್ಲ ನೀಟಾಗಿ ಲೆವೆಲ್ ಮಾಡಿ ನಾನು ಅದಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಬಿಸಿ ಮಾಡಿಬಿಟ್ಟು ರೈಸ್ ಹಾಕಿ ಲೆವೆಲ್ ಮಾಡಿ ಏನು ಮಿಕ್ಸ್ ಮಾಡಿದ್ರೆ ದಟ್ ಕೆಳಗಡೆ ಚಿಕನ್ ಎಲ್ಲ ಫುಲ್ಲು ರೋಸ್ಟ್ ಆಗಿ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅಕ್ಕಿ ಮೇಲೆ ಮಾತ್ರ ಹಾಕ್ಬಿಟ್ಟು ಕದಲಿಸ್ಬಾರ್ದು, ಜಸ್ಟ್ ಮೇಲೇ ಬಿಸಿ ನೀರನ್ನ ಹಾಕಬೇಕು. ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಕದಲಿಸ್ತೀರೇ ಒಂದೇ ಒಂದು ವಿಷಲ್ ಕೊಡಿಸಿದ್ರೆ ಸಾಕು ಲೋ ಫ್ಲೇಮಲ್ಲಿ. ನಾನು ಈ ಬಿರಿಯಾನಿಗೆ ಯಾವುದೇ ಥರ ಕಲ್ಲರು ಏನೂ ಆ್ಯಡ್ ಮಾಡಿಲ್ಲ, ಬೇಕಾದ್ರೆ ನೀವೇ ನೋಡಿ ಸಖತ್ತಾಗಿ ಬಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸಖತ್ತಾಗಿದೆ. ಕೆಳಗಡೆ ಎಲ್ಲ ಗ್ರೇವಿ ಹಂಗೆ ಇರುತ್ತೆ, ಸೊ ದಟ್ ಬಿರಿಯಾನಿ ತಿನ್ಬೇಕಾದ್ರೆ ಸಪ್ಪೆ ಸಪ್ಪೆ ಅನಿಸಲ್ಲ. ಸೊ ನನ್ನ ಸ್ಟೈಲ್ ಚಿಕನ್ ಕರಿ ಹೇಗೆ ಮಾಡೋದು ನೋಡೋಣ. ತುಂಬ ಅಂದರೆ ತುಂಬ ಕ್ವಿಕ್ಕಾಗಿ ಮಾಡ್ಕೊಂಬಿಡೋದು. ಬಿರಿಯಾನಿಗೆ ಮಸಾಲೆ ರುಬ್ಬಿ ಎತ್ತಿಟ್ಕೊಂಡಿದ್ದೆ, ಅದನ್ನೇ ಸ್ವಲ್ಪ ಅದಕ್ಕೆ ಇವಾಗ ಚಕ್ಕೆ, ಲವಂಗ, ತೆಂಗಿನಕಾಯಿ, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ, ಪುದೀನ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಂದು ಕಡಾಯಿಗೆ ಆಯಿಲ್ ಹಾಕಿ ಈರುಳ್ಳಿ, ಬೇ ಲೀಫು, 2 ಮರಾಠಿ ಮೊಗ್ಗು, ಸ್ವಲ್ಪ ಕಲ್ಪಾಚಿ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ ಹಾಕಿ ಅರಿಶಿಣದ ಪುಡಿ, ಉಪ್ಪು ಎಷ್ಟು ಬೇಕೋ ಚಿಕನ್ಗೆ ಅಷ್ಟು ಹಾಕ್ಬಿಟ್ಟು ಫ್ರೈ ಮಾಡಿ ಅದಕ್ಕೆ ಮಸಾಲೆ ರುಬ್ಬಿದ್ರಲ್ಲ ಅದನ್ನು ಹಾಕಿ ಧನಿಯಾ ಪುಡಿ, ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ. ಸ್ವಲ್ಪ ಹಾಕಿದೆ ಖಾರದ ಪುಡಿ, ಯಾಕಂದರೆ ನಾವು ಖಾರ ತಿನ್ನಲ್ಲ. ಗರಂ ಮಸಾಲ ಹಾಕಿ ಸ್ವಲ್ಪ ರೋಸ್ಟ್ ಮಾಡಬೇಕು, ಅದು ಎಣ್ಣೆ ಬಿಡೋವರೆಗೂ. ಚೆನ್ನಾಗಿ ಮಸಾಲೆ ಎಲ್ಲ ಬೆಂದು ಎಣ್ಣೆ ಬಿಟ್ಟಾದಮೇಲೆ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ನೀರು ಹಾಕ್ಕೊಂಡು ನಾನು ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡಿದ್ದೆ ಬಿರಿಯಾನಿ ಜೊತೆಗೆ. ಸೂಪರ್ ಕಾಂಬಿನೇಷನ್ ಬಿರಿಯಾನಿಗೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.